ಮಿನಿಸ್ಟರ್ ನನ್ನ ಸೆಕ್ರೆಟರಿ ಪ್ರಿನ್ಸಿಪಲ್ ಸೆಕ್ರೆಟರಿ ದಲಿತರು ಮಂಜುನಾಥ್ ಪ್ರಸಾದ್ ಅಂತ ದಲಿತರು ನನ್ನ ಅವಧಿಯಲ್ಲಿದ್ದಾರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಈ ಥರದ ಅನ್ಯಾಯ ದಲಿತರ ಒಂದು ಹೆಸರು ಹೇಳಿ ಅವಮಾನ ಮಾಡೋದು ಇರಬಾರ್ದು ಏರಿಯಾದಲ್ಲಿ. ಈ ಥರದ್ದೆಲ್ಲ ಇದು ಅನಾಗರಿಕ. ಯಾವುದೋ ಒಂದು 1000 ವರ್ಷದಿಂದ ಈ ಥರದ್ದೆಲ್ಲ ದುರುದ್ದೇಶ ಇಟ್ಕೊಂಡಿದ್ರು. ಈಗ ಅವೆಲ್ಲ ನಡೆಯಲ್ಲ. ದೊಡ್ಡ ಅಪರಾಧ ಇದು. ಈ ಥರ ನಮ್ಮ ಏರಿಯಾದಲ್ಲೇ ಒಬ್ಬ ದಲಿತ ಇರಬಾರ್ದು ಅನ್ನೋದು ದೊಡ್ಡ ಅಪರಾಧ. ಅದು ಅಂಬೇಡ್ಕರ್ ಸಂವಿಧಾನಕ್ಕೆ ಮಾಡಿದಂಥ ಅಪರಾಧ ಇದು. ನಾನು ಯಾವ ಕಾರಣಕ್ಕೂ ಆಗ್ಬಿಡಲ್ಲ. ಇದು ನಾನು ಎಲ್ಲ ವಿಧದಲ್ಲೂ ಇದಕ್ಕೆ ನಿಮ್ಮ ಜೊತೆ ನಿಂತು ಹೋರಾಟ ಮಾಡ್ತೀನಿ. ನೀವೇನು ಮನವಿ ಕೊಟ್ಟಿದ್ದೀರ, ನಾನು ಇವ್ರಿಗೂ ಪತ್ರ ಬರಿತೀನಿ, ಅರೆ ನಮ್ಮ ಹೋಮ್ ಮಿನಿಸ್ಟರ್ಗಳಿಗೆ ಬರಿತೀನಿ, ಮತ್ತು ನಾನು ಡಿಮ್ಯಾಂಡು ಕೂಡ ನಾನು ಮಾತಾಡ್ತೀನಿ. ನಿಮ್ಮದೇ ಅರ್ಧನೇ ನಾನು ಇದೆಯಮ್ಮ. ನಿಮ್ಮ ಗೋಲ್ಡ್ ಅಲ್ಲ ಸರ್. ಆಮೇಲೆ ನಮಗೆಲ್ಲ ಹೇಳಿದ್ರು ಹಿಂಗ ಇಲ್ಲ, ದುಡ್ಡು ಕೇಳ್ತಾ ಇದಾರೆ, ಕೊಡ್ಲೇಬೇಕು, ಹಂಗೆ ಅಲ್ಲ. ಅಷ್ಟೆಲ್ಲ ಕೇಳಿದ್ರ ನಿನ್ನ ಹತ್ರನೇ ಇಲ್ಲ. ಈಗ ನಾವು ನಾವು ಎಷ್ಟಾಗುತ್ತೆ ಅಷ್ಟು ಕೊಡ್ಬೋದು. ಅಷ್ಟೊಂದು ಕೇಳಿದ್ರೆ ನಾವೇನು ದುಡ್ಡು, ನಾವು ದುಡಿಯೋದು 5-10 ಸಾವಿರ ರೂಪಾಯಿ ದುಡಿತಿರ್ತೀವಿ. ಅಷ್ಟೊಂದು ರೊಕ್ಕ ಕೇಳಿ ನೀವು ನೌಕರಿ ಮಾಡೋದಷ್ಟು ಇದ್ದೇನಂತ ಎಲ್ಲ ಹೇಳಿ. ಅದಾದ್ಮೇಲೆ ಅವ್ರ ಮಾವರು ಕೂಡ ಈ ಥರ ಡಿಪ್ರೆಷನ್ಗೆ ಹೋದ್ಮೇಲೆ ಇಲ್ಲ ಹೋಗಂಬ 4 ಜನ ನಾವು ಕೂಡ ಕರೆದ್ವಿ. ಹಂಗೆಲ್ಲ ಆಗೈತೆ ಅಂದ್ರೆ ಬೇಡ ಬಂದ್ಬಿಡು 4 ದಿನ ಎಲ್ಲಿಗೇನು ಹೋಗೋಣ, ಜೊತೆಗೆ ಬಾ, ನಮ್ಗೆ ಫಸ್ಟ್ ಊರಾಗ ಬಾ ನೀನಂದ್ರೆ ಇಲ್ಲ ಹಂಗೆ ಬಿಡಂಗಿಲ್ಲ. ನಾನು ರಿಲೀವ್ ಆದ್ಮೇಲೆ ಮತ್ತೆ ಜಾಯ್ನ್ ಆಗಿ ಹೊಳ್ಳಿ ಮತ್ತೆ ನಾನು SP ಮೇಡಮ್ ರಜೆ ಕೇಳಿ ಬರ್ಬೇಕು. ಹಂಗೆ ನೀವು ಹೇಳ್ದಾಗ ಬರಕ್ ಬರಂಗಿಲ್ಲ. ಅಲ್ಲ ನಾವನ್ನ ಬರ್ತೀವಿ ಅಟ್ಲೀಸ್ಟ್ ಅಂತಂದು ಹೇಳಿದ್ವಿ. ಅಲ್ಲಿಗೆ ಅವ್ರ ತಾಯಿ ಜೊತೆಗೆ ಇರೋರು ಅವ್ರೇನೋ ಇಲ್ಲಿ ಇದ್ರ ಸಂಬಂಧ ಬಂದಾರ. ಅವ್ರ ಮಿಸ್ಸಸ್ ಇಲ್ಲ, ಇವ್ರ ಅಪ್ಪವ್ರ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಅಲ್ಲಿ ಊಟ ಮಾಡಿಸಿದಾರೆ ಮಧ್ಯಾಹ್ನ 2 ಗಂಟೆಗೆ. ಅವರೇ ಅಡಿಗೆ ಮಾಡಿ ಊಟ ಮಾಡಿಸಿದ್ರೆ ನಮಗ್ ಗೊತ್ತಾಗಿರೋದು. ಇವರೆಲ್ಲ ಹೇಳ್ಬೇಕು, ಇವ್ರಿಗೂ ಸರಿಗೆ ಹೇಳಿಲ್ಲ ಅವರು. ಪಾಪ ಅವ್ರು ಎಬ್ಸಿದಾರಲ್ಲ ಏನಂತ ಅಲ್ಲಿ ಪಕ್ಕದಾಗಿರುವಂತಾರ ಅವ್ರ ಬ್ಯಾಚ್ಮೆಂಟು ಕರ್ಕೊಂಡು ಹೋಗಿದ್ದಾರೆ ಹಾಸ್ಪಿಟ್ಲ್ ಅಡ್ಮಿಟ್ ಆದ್ಮೇಲೆ ನಾವು ಕೇಳಿದ್ವಿ ಫೋನ್ ಹಚ್ಚಿ, ಏನಾಗಿದೆ ಅಂತ. ಇಲ್ಲ ನೀವು ಫ್ರೆಂಡ್ಸ್ ಬನ್ನಿ ಫಸ್ಟ್ ಇಲ್ಲಿ ಹೇಳ್ತೀವಿ ಅಂತ. ಸರ್ ನೀವು ನಮ್ಗೆ ಯಾಕೆ ಆ ಥರ ಹೇಳ್ತಾ ಇದ್ದೀರಿ, ನಮಗೆ ಏನಾಗಿದೆ ಅಂತ ಹೇಳ್ರಿ, ನಾವು ಯಾವ ಥರ ಆರಾಮಿಲ್ಲ ಅಂದ್ರೆ ಅಡ್ಮಿಟ್ ಮಾಡಿ, ಏನಾಗಿದೆ ಹೇಳಿ ಅಂದ್ರೆ ಹೇಳ್ತಾ ಇಲ್ಲ. ನೀವು ಬನ್ನಿ ಇಲ್ಲಿ ಬಂದ್ಮೇಲೆ ಹೇಳ್ತೀವಿ ಅಂತ. ಸೀರಿಯಸ್ ಇದ್ರೆ ಗುಲ್ಬರ್ಗ ಇಲ್ಲ ಹೈದ್ರಾಬಾದ್ ಶಿಫ್ಟ್ ಮಾಡ್ರಿ, ನಾವು ಅಂದಾಗ ನೀವು ಬರ್ತಾ ಇದ್ದೀವಿ, ಹೈದ್ರಾಬಾದ್ ಶಿಫ್ಟ್ ಮಾಡ್ರಿ, ಅದೇನಿರಲಿಲ್ಲ, ನಮಗೆ ಹೇಳ್ತಾ ಇಲ್ಲ ಏನಾಗಿದೆ ಅಂತ. ಖಂಡಿತ ದಿವಂಗತರಾಗಿರುವಂಥ ಮೊನ್ನೆ ಅವರು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅವರು ಪರಶುರಾಮ ದಿವಂಗತರಾಗಿದ್ದಾರೆ. ಅವರ ಹಳ್ಳಿಗೆ ನಾನು ಅವರ ಕುಟುಂಬದ ಅವರ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರು ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಇಷ್ಟೊತ್ತು ನಾನು ಮಾತಾಡಿದ್ದೀನಿ. ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಅಂದರೆ ಅವರ ಶ್ರೀಮತಿ ಈಗ ಅವರ ತಂದೆ ಜೊತೆ ಕೂಡ ಫೋನಲ್ಲಿ ನಾನು ಮಾತಾಡ್ತೀನಿ. 9 ತಿಂಗಳು ಗರ್ಭಿಣಿ, ಹೇಳಿದ್ರು 9ನೇ ತಿಂಗಳು. ನನಗೆ ನೋವಾಗ್ತಾ ಇರೋದು ಈ ಸರ್ಕಾರದ ವಿರುದ್ಧ ಅಲ್ಲಿ ನಡ್ಕೊಂಡಂಥ ಪೊಲೀಸ್ ಇಲಾಖೆ, ಅಲ್ಲಿನ SP ಆ 9 ತಿಂಗಳ ಗರ್ಭಿಣಿಯನ್ನು ಸುಮಾರು 12-13 ಗಂಟೆಗಳ ಕಾಲ ರಸ್ತೆಯಲ್ಲಿ ಆ ನೋವಿನ ನ್ಯಾಯ ಕೊಡದೆ FIR ಅನ್ನು ದಾಖಲೆ ಮಾಡ್ತಾರೆ. ಅದು ಒಂದು ದಲಿತ ಕುಟುಂಬದಿಂದ ಬಂದಂಥ ಹೆಣ್ಣು ಮಕ್ಕಳು. ಮತ್ತು ಸತ್ತಿರೋಂಥ ಪರಶುರಾಮನು ಕೂಡ ಅದೇ ದಲಿತ ಜನಾಂಗದಿಂದ ಬಂದಂಥವ್ರು. ಇಂಥ ಅನ್ಯಾಯವನ್ನು ನೋಡ್ಕೊಂಡು ಸುಮ್ಮನೆ ಇರತಕ್ಕಂಥ ಅಲ್ಲಿನ ಅಧಿಕಾರಿ ವರ್ಗ ನಾವು ಯಾವ ಯುಗದಲ್ಲಿದ್ದೀರಿ ಅಂತ ನನಗೂ ಅರ್ಥ ಆಗ್ತದೆ. ಅವರ ತಮ್ಮ ಹನುಮಂತ, ಅವರ ಅಣ್ಣ ಹನುಮಂತಪ್ಪ ಅವರು ಕೂಡ MA ಗ್ರಾಜ್ಯುಯೇಟ್. ಅವ್ರ ಹತ್ರ ಮಾತಾಡಿದಾಗ ಇಲ್ಲಿ ಆ MLA ಹೇಳಿರೋದು, ಯಾರು ಕೂಡ ನಮ್ಮ ಏರಿಯಾದಲ್ಲಿ ದಲಿತರು ಇರಬಾರ್ದು, ಇಲ್ಲಿ ಅವಶ್ಯಕತೆ ಇಲ್ಲ, ಅವ್ರ ಆಡಳಿತ ಯಾವುದು ಯಾದಗಿರಿ ಅಲ್ಲಿ ಆ ಸ್ಟೇಷನ್ ಆ ಜಿಲ್ಲೆಯಲ್ಲಿ ಆ ತಾಲೂಕಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಅಂದರೆ ಯಾವ ಸಂವಿಧಾನದ ಬರೆದಂಥ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇರೋದು, ಎಲ್ಲ ಜನಾಂಗನೂ, ಬರೀ ದಲಿತರಲ್ಲ, ಎಲ್ಲ ಜನಾಂಗನೂ ಇರೋದು ಅಂಬೇಡ್ಕರ್ ಸಂವಿಧಾನದ ಅಡಿಯಲ್ಲೇ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಇಂಥ ನೀಚತನವನ್ನು ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥದ್ದು ಯಾರೂ ಕೂಡ ಸಹಿಸಕ್ಕೆ ಸಾಧ್ಯನೇ ಇಲ್ಲ.
ಮೊನ್ನೆ ದಲಿತ ಅನ್ನೋ ಪದ ಹೇಳಿಕ್ಕೆ ಅಸೆಂಬ್ಲಿಯಲ್ಲಿ ದೊಡ್ಡ ಗಲಾಟೆ ರಾದ ಅಂತ ಆಗಿದೆ. ಅದರ ಸಂವಿಧಾನ ಪ್ರಕಾರ ದಲಿತ ಅನ್ನೋದು ಅಪ್ರೂವ್ಡ್, ಅದನ್ನು ಮಾತಾಡ್ಬೋದು ಅಂತ ಹೇಳಿ ಅವರೇ ಹೇಳಿದ್ರು. ಮತ್ತೆ ದಲಿತ ಸಂಘರ್ಷ ಸಮಿತಿ ಈ ಥರದ್ದೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಕಾಣ್ತಾ ಇರೋದು ಲಂಚ ಅವತಾರ ಅಂತಾರೆ, ಮಿತಿಮೀರಿದ ಲಂಚ ಅವತಾರ. ಅದೇನೋ ಹೇಳ್ತಾರಲ್ಲ, ಹಿರಿಯಕ್ಕನ ಚಾಡಿ ಮನೆ ಮಂದಿಗೆಲ್ಲ ಅನ್ನೋದು. ಅಲ್ಲಿ ಅವರೇ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ, ದೊಡ್ಡವರೇ. ಬೇರೆ ಬೇರೆಯವ್ರದ್ದೆಲ್ಲ ನೋಡಿದ್ದೀರ. ಮೊನ್ನೆ ವಾಲ್ಮೀಕಿ ನಿಗಮ, ನನಗನ್ಸುತ್ತೆ ಈ ಸರ್ಕಾರ ಬಂದ ಮೇಲೆ ಬರೀ ದಲಿತರದೇ ಸಾವಾಗ್ತಾ ಇರೋದು ಎಲ್ಲ ಕಡೆ. ವಾಲ್ಮೀಕಿ ನಿಗಮದಲ್ಲಿ ಅವರಿಗೆ ಅವಾರ್ಡ್ ಬಂದಿದೆ, ಚಂದ್ರಶೇಖರ್ ಅವರಿಗೆ ಅವಾರ್ಡ್ ಬಂದಿದೆ, ಬೆಸ್ಟ್ ನೌಕರ ಅಧಿಕಾರಿ ಅಂತೇಳಿ ಅವಾರ್ಡ್ ಬಂದಿದೆ. ಯಾರು? ನಾಗಮೋಹನ್ ದಾಸ್ ಅಂತ ಹೈಕೋರ್ಟಿನ ಜಸ್ಟಿಸ್ ಆಗಿದ್ದಂಥವ್ರು, ಜಡ್ಜ್ ಆಗಿದ್ದವರು, ಅವ್ರು ಅವಾರ್ಡ್ ಕೊಟ್ಟಿದ್ದಾರೆ, ಇಲಾಖೆಯಿಂದ ಅವಾರ್ಡ್ ಕೊಟ್ಟಿದ್ದಾರೆ. ಅವ್ರಿಗೆ ಈ 187 ಕೋಟಿ ಲಪ್ಟಾಯಿಸೋಕ್ಕೆ ಸಹಕಾರ ಕೊಡಲಿಲ್ಲ ಅಂತ ಆತ್ಮಹತ್ಯೆ ಮಾಡಿದ್ರು. ಇಲ್ಲಿ ಮುಖ್ಯಮಂತ್ರಿಗಳು ದಲಿತರ ಜಮೀನು 3 ಎಕರೆ 16 ಗುಂಟೆ ಅದನ್ನು ಕಬಳಿಕೆ ಮಾಡಿ ಅದನ್ನು ದಲಿತರು. ಇದು ನೋಡ್ತಾ ಇದ್ರೆ ಮತ್ತೊಂದು ಸರಣಿ ರೀತಿ. ಇವತ್ತು 30 ಲಕ್ಷಕ್ಕೆ ಡಿಮ್ಯಾಂಡ್. ಯಾರಾನ ನೋಡಿ, ಬಂದು 7 ತಿಂಗಳಾಗಿದೆ. ಆ 7 ತಿಂಗಳಲ್ಲಿ 4 ತಿಂಗಳು ಅವರು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ. ಅವ್ರು ರಿಯಲ್ಲಾಗಿ ಕೆಲಸ ಮಾಡಿರೋದು 3 ತಿಂಗಳು. ಸರ್ಕಾರದ ಕಾನೂನು, ನಾ ಇದ್ದಾಗ ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದು, ನಾ ಇದ್ದಾಗ 2 ವರ್ಷ ಎಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಹಣ ಕೇಳಿದ್ದಾರೆ ಅನ್ನೋದು ಒಂದು ಆರೋಪ ಕೇಳಿಬರ್ತದೆ. ಈ ಥರ ಬೇರೆ ಬೇರೆ ಕಡೆ ನಡೆದಿದೆ ಅಂತ ಏನಾದ್ರು ಅನ್ಸುತ್ತೆ? ಅಲ್ಲ, ಯಾರು ಪೊಲೀಸರು ಅಂತ ಹೇಳಿದ್ರೆ ಒಂದು ಲಾ ಆ್ಯಂಡ್ ಆರ್ಡರ್ ಮೈಂಟೈನ್ ಮಾಡೋರು. ನೀವು ಅವ್ರ ಹತ್ರನೇ ದುಡ್ಡು ಇಸ್ಕೊಂಬಿಟ್ರೆ ಅವ್ರೇನು ಲಾ ಆ್ಯಂಡ್ ಆರ್ಡರ್ ಮೈಂಟೈನ್ ಮಾಡ್ತಾರೆ? ನೀವು ಹೇಳ್ತಾ ಇರೋವಂಥ ಅವ್ರ ಮಗ ಇಲ್ಲಿ ವಸೂಲಿ ಮಾಡಿದ್ಮೇಲೆ ಪೊಲೀಸರ ಹತ್ರನೇ ವಸೂಲಿ ಮಾಡ್ತಾರೆ ಅಂದರೆ ಅವನು ಇನ್ಯಾರು ಬಿಡ್ತಾನೆ? P1 ಬಿಡಲ್ಲ, ಅವರು PDO ಬಿಡಲ್ಲ, ರೆವಿನ್ಯೂ ಇನ್ಸ್ಪೆಕ್ಟರ್ ಬಿಡಲ್ಲ, ಯಾರನ್ನೂ ಬಿಡಕ್ಕೆ ಕಾಣ್ತಾ ಇಲ್ಲ. ಪಕ್ಕ ಇದರಲ್ಲಿ ಡೌಟೇ ಇಲ್ಲ. ನಾನು ಬರಬೇಕಾದ್ರೆ ನನಗೆ ಬೇಕಾದಷ್ಟು ಮಾಹಿತಿಯನ್ನು ತಗೊಂಡೇ ಬರೋದು. ನಾನು ಮಾಹಿತಿನ ತಗೊಂಡು ಬಂದಿದ್ದೇನೆ. ಇದೊಂಥರ ಭ್ರಷ್ಟಾಚಾರ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಇಲ್ಲ. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ದುಡ್ಡು ಕೊಟ್ಟಿಲ್ಲ ಅಂದರೆ ಇಲ್ಲಿ ಪೋಸ್ಟಿಂಗ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ನನಗೆ ಬೇರೆ ಬೇರೆ ಅಧಿಕಾರಿಗಳು ಕೂಡ, ಮೇಲಧಿಕಾರಿಗಳು ನನಗೆ ಹೇಳಿದ್ದಾರೆ. ಈಗ ಅವ್ರ ಫ್ಯಾಮಿಲಿಯವ್ರ ಜೊತೆ ಅಲ್ಲ ಸರ್, ಅವ್ರ ಫ್ಯಾಮಿಲಿಯವ್ರ ಜೊತೆ ಮಾತಾಡಿದ ಮೇಲೆ ನಿಮ್ಮ ಸರ್ಕಾರ ಇದ್ದಾಗ PSS ಸ್ಕ್ಯಾಮ್ ಅಂತ ಆರೋಪ ಮಾಡಿದ್ರು. PS ಹತ್ರ ಹಣ ಕೇಳ್ತಾರೆ, ಎಷ್ಟು ಸರಿ ಅಂತ? ಈಗ ನಿಮ್ಮ ಸರ್ಕಾರ ಇದ್ದಾಗ PSS ಸ್ಕ್ಯಾಮ್ ಆಗಿದೆ ಅಂತ ಆರೋಪ ಮಾಡಿದ್ರು. ರೇಟ್ ಬೋರ್ಡ್ ಕೂಡ ಹಾಕಿದ್ರು, ರೇಟ್ ಬೋರ್ಡ್ ಕೂಡ ಆಗಿದ್ರು, ರೇಟ್ ಬೋರ್ಡ್ ಕೂಡ ಬಿಡುಗಡೆ ಮಾಡಿದ್ರು. PSI ಪೋಸ್ಟಿಂಗ್ ಆಯ್ಕೆಯಲ್ಲಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಆರೋಪ ಮಾಡಿದ್ರು ಸರ್ ಅವರು. ಈಗ ಅವರೇ ಸರ್ಕಾರ, ಇದೇ ಸರ್ಕಾರದಲ್ಲಿ ಮತ್ತೆ PSI ವರ್ಗಾವಣೆಗೆ ಹಣ ಕೇಳ್ತಾರೆ ಅಂದ್ರೆ ಇದು ಸರಿಯಾದ ಕ್ರಮ ಏನಂತ ಸರ್, ಆಡಳಿತದ ಕ್ರಮ? ಇದೊಂದು ನನಗನ್ಸ್ತದೆ, ಯಾರು ಈ ಥರ ಬೇಲಿನೇದು ಹೊಲ ಮೇಯ್ತೈತೆ ಅಂತಾರಲ್ಲ, ಹಂಗಾಗಿದೆ. ನಮ್ಮ ಸರ್ಕಾರ ಇದ್ದಾಗ ಈ PSI ಹಗರಣ ಏನು ಬರ್ತದೆ, ನೇಮಕಾತಿ ಇದ್ರು, ಆಗ ಅರಗದ ಜ್ಞಾನೇಂದ್ರ ಅವರು ನಮ್ಮ ಹೋಮ್ ಮಿನಿಸ್ಟರ್, ಅವರೇ ಇದನ್ನು ಎನ್ಕ್ವೈರಿಗೆ ಇನಿಷಿಯೇಟ್ ಮಾಡಿದ್ರು. ಲೆಟ್ರ್ ಬರೆದಿದ್ದು ರಾಜು ಹಿಂಗಾಗಿದೆ ಅಂತ ಲೆಟ್ರ್ ಬರೆದ್ರು. ಅದಾದಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿದ್ರು. ಅದಾದಮೇಲೆ ತಪ್ಪಿತಸ್ಥನ ಪೊಲೀಸ್ ಹೈಯರ್ ಅಧಿಕಾರಿಗಳನ್ನ ಅರೆಸ್ಟ್ ಮಾಡಿದ್ರಿ. ಅದಾದಾಗ ಕಾಂಗ್ರೆಸ್ ಅವ್ರು ಏನು ಹೇಳಿದ್ರು, ಇದು PSI ಹಗರಣ ಇದೆಯಲ್ಲ, ನೀವು ಲಂಚ ಹೊಡೆದಿದ್ದೀರಾ ಅಂತ ರೇಟ್ಗಳನ್ನು ಫಿಕ್ಸ್ ಮಾಡಿದ್ರು. ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು, ಇದಕ್ಕೆ ಅಂತ. ಅದ್ರ ಮೇಲೆ ಕೇಸ್ ಹಾಕಿದ್ರಿ. ಈಗ ರಾಹುಲ್ ಗಾಂಧಿ ಬಂದು ಬೇಲ್ ತಗೊಂಡೋಗಿದ್ದಾರೆ, ಮುಖ್ಯಮಂತ್ರಿನೂ ಬೇಲ್ ತಗೊಂಡಿದ್ದಾರೆ, DK ಶಿವಕುಮಾರು ಬೇಲಲ್ಲಿದ್ದಾರೆ, 3 ಜನ ಬೇಲಲ್ಲಿದ್ದಾರೆ ಈ ಕೇಸಲ್ಲಿ. ಆಮೇಲೆ ರೇಟ್ ಲಿಸ್ಟ್ ಹಾಕಿದ್ರು. ನಾನು ಕೇಳ್ತೀನಿ, ಈಗ ನೀವು ನಮ್ಮ ಮೇಲೆ PSI ಹಗರಣ ಲೂಟಿ 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 ವಿಧಾನಸಭೆಯಲ್ಲಿ ಇದೇ ಹೊರಡೆ ಹೇಳಿದ್ರು, ಲೂಟಿ ಲೂಟಿ ಅಂತ ಹೇಳ್ತಾ ಇದ್ರಿ. ಈಗ ನೀವು ಸಿದ್ದರಾಮಯ್ಯನವರೇ ನೀವೆಷ್ಟು 30 ಲಕ್ಷ ಫಿಕ್ಸ್ ಮಾಡಿದಿರಲ್ಲ, ಅದು PSI ಹಗರಣ ಅಂತ ಹೇಳಿದ್ರಿ. ಅದೇ PSI ಹಗರಣದಲ್ಲಿ ನೀವೇ ಲೂಟಿ ಹೊಡಿತಾ ಇದ್ರಲ್ಲ, ಟ್ರಾನ್ಸ್ಫರಲ್ಲಿ, PSI ಟ್ರಾನ್ಸ್ಫರಲ್ಲಿ ಲೂಟಿ ಮಾಡ್ತಾ ಇದ್ದೀರಲ್ಲ. ಏನು ನಿಮ್ಗೆ ನಾಚಿಕೆ ಆಗಲ್ವಾ? ನಿಮಗೆ ಗೌರವ ತರ್ತತ? ನಿಮಗೆ ಈ ಒಂದು ಸಾವು ಏನಾಗಿದೆ ಇದು ಗೌರವ ತರ ಅಂತಂದ?
ಸರ್ ಈಗ ಒಂದು ನಿಮಿಷ ಈಗ ಅವ್ರ ಅಲ್ಲ ಸರ್ ಅವ್ರ ಕುಟುಂಬದವ್ರನ್ನೆಲ್ಲ ಕೇಳಿದಿರಿ ಸರ್. ನಿಮ್ಮ ಸರ್ಕಾರದ ಡಿಮಾಂಡ್ ಏನು ಸರ್ ಈಗ ಅವ್ರ ಪರವಾಗಿ, ಅವ್ರ ಕುಟುಂಬದ ಪರವಾಗಿ? JDS ಅವರು ಪ್ರಸ್ತಾವ ಮಾಡಿದ್ದಾರೆ. ನಾನು ನಿನ್ನೆನೇ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಇದ್ರ ಬಗ್ಗೆ ನಮ್ಮ ಹೋರಾಟವನ್ನು ನಾವು ಫಿಕ್ಸ್ ಮಾಡ್ತೀವಿ. ಹೇಗೆ ಇದನ್ನು ಫಿಕ್ಸ್ ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾನು ನಾಳೆ ಹೋಗ್ತಾ ಇದ್ದೀವಿ ಮತ್ತೆ ಪಾದಯಾತ್ರೆ. ಮತ್ತೆ ನಾವು ಅದಕ್ಕೆ ಈ ಹೋರಾಟದ್ದು ಕೂಡ ಸೇರಿಸ್ತೀವಿ. ನಾವು ಅವ್ರಿಗೆ ಹೇಳಿದ್ದೀರಿ, ನಾವು ನಿಮ್ಮ ಜೊತೆ ನಿಲ್ತೀರಿ ಅನ್ನೋ ಮಾತನ್ನು ಅವ್ರ ಕುಟುಂಬಕ್ಕೆ ನಾವು ಹೇಳಿದ್ದೀವಿ. ನಾವು ಅವ್ರ ಜೊತೆ ನಿಲ್ತೀರಿ ಮತ್ತು ಇದಕ್ಕೆ ನ್ಯಾಯ ದೊರಕಿಸುವವರೆಗೂ ನಮ್ಮ ಹೋರಾಟವನ್ನು ನಮ್ಮ ಒಬ್ಬ ನಾಗರಿಕನಾಗಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿ ಇದೆ. ಅಪೋಸಿಷನ್ ಲೀಡರ್ ಆಗಿ ಮೈ ರೆಸ್ಪಾನ್ಸಿಬಿಲಿಟಿ ಐ ವಿಲ್ ಡೂ ಫಾರ್ ಜಾಬ್. ತನಿಖೆ ಕೊಡೋವರೆಗೆ ನಿಮ್ಗೆ ಹೋರಾಟ ಇರ್ತದೆ. ನಾವು ಹೋರಾಟ ಮಾಡ್ತೀವಿ. CBI ಅವರ ಡಿಮ್ಯಾಂಡೇ ಅದೇ ಇರೋದು, CBI ತನಿಖೆ ಕೊಡಬೇಕು. ನೀವೇ ಮಾತಾಡ್ತೀವಿ. PSS ಸ್ಕ್ಯಾಮಲ್ಲಿ ಈಗ ದುಡ್ಡೆಲ್ಲ ತಗೊಳ್ತಾ ಇದ್ದಾರೆ, ಟ್ರಾನ್ಸ್ಫರ್ ಅಂತ ಇದ್ದಾರೆ. ನಿಮ್ಮ ಜಿಲ್ಲೆ ಮೊದಲಿಂದ ನಡೀತಾ ಇದ್ದಾರೆ ಹೇಗೆ ನಿಮ್ಮಲ್ಲಿ? ನೋಡ್ರಿ, ನಾನು ಫಸ್ಟು PSI ಏನು ಹಗರಣ ಆಯಿತು ಆ ಸಂದರ್ಭದಲ್ಲಿ ಆಡಳಿತ ಪಕ್ಷ ಶಾಸಕರಿದ್ದರು. ನಾನೊಂದು ಲೆಟ್ರ್ ಬರೆದು ಕೊಟ್ಟೆ. ಅವತ್ತು ನಮ್ಮ ತಂದೆಯವ್ರು ಸರಿ ಬಂದಿದ್ರು, ದಿವಸ ಎತ್ತು ನಾವು ಹೊರಗೆ ಬರಲಾರ ಲೆಟ್ರ್ ಬರೆದು ಕೊಟ್ಟು ಕಂಪ್ಲೇಂಟ್ಸನ್ನು ಅವಾಗ ಮಾಡಿದ್ವಿ. ನಮ್ಮದು ಅನ್ಯಾಯ ವಿರುದ್ಧ ಹೋರಾಟ ಇದ್ದೇ ಇರ್ತದೆ. ಇವತ್ತು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಷ್ಟೇ. ನಿನ್ನೆ ನೋಡಿದೆ ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ರು, ಒಂದು ಇದು ಡೆತ್ ನೋಟ್ ಇಲ್ಲ ಏನಿಲ್ಲ ಅಂತ. ಇವತ್ತು ಅವ್ರ ಸ್ನೇಹಿತ ಹೇಳ್ದ, ವಾಯ್ಸ್ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ಸರ್, ಫೋನ್ಯಾಗ ಮಾತಾಡಿದೆ ಅಂತ ಹೇಳ್ದ. ಫೋನ್ಯಾಗ ಮಾತಾಡಿ ನಾನು ಡಿಪ್ರೆಷನ್ ಆಗಿದ್ದೀನಿ, ದುಡ್ಡು ಸಿಕ್ಕಾಪಟ್ಟೆ ಕೇಳಕತ್ತಾರ, ಹೆಂಗೆ ಕೊಡಲಿ, ನನಗೆ ಆಗ್ತಿಲ್ಲ ಅಂತೇಳಿ ಅವ್ರು ಮಾತಾಡಿದೆ. ವಾಯ್ಸ್ ರೆಕಾರ್ಡ್ನು ಇದೆ ಅವ್ರ ಹತ್ರ, ಅವ್ರ ಫ್ರೆಂಡ್ಸ್ ಹತ್ರ, ಕುಟುಂಬ ಅದು ಆಡಿಯೋ ಪ್ಲೇ ಮಾಡಿದ್ರೆ ಅಲ್ಲ ಇದೆ, ಅವ್ರ ಫ್ರೆಂಡ್ಸ್ ಹತ್ರ ಇದೆ. ನೀವು ತೊಗೊಳಕಂತ ಅವರು ಆದ್ಮೇಲೆ ನಾ ಇನ್ನೊಂದು ನಿಮಗೆ ರಿಕ್ವೆಸ್ಟ್ ನಾನು ಒತ್ತಾಯ ಮಾಡೋದು ಇನ್ನೊಂದೇನಂದ್ರೆ, ನಿನ್ನೆ ಯಾದಗಿರಿಯಲ್ಲಿ ಎಲ್ಲ ಸಂಘಟನೆಗಳು ಹೋರಾಟ ಮಾಡೋಂಥ ಸಂದರ್ಭದಲ್ಲಿ SP ಫೋನ್ಗೆ ಒಬ್ಬ ಪ್ರಭಾವಿ ಸಚಿವರು ಫೋನ್ ಮಾಡ್ತಾರೆ. ಪ್ರಭಾವಿ ಸಚಿವರು ಫೋನ್ ಮಾಡಿ ಧರಣಿ ಮಾಡಕ್ ಹೋಗ್ಬೇಡ್ರಿ, ಅಂದ್ರೆ ಅದ್ರಿಕೇನ್ ಸರ್ ನಿಮಗೆ ಅವ್ರ ಹೆಸರು ಹೇಳಕ್ ಅದ್ರಿಕೇನ? ಅಲ್ಲ ಅಂದ್ರೆ ಅಲ್ಲ ಗಂಭೀರ ವಿಚಾರ ಇದೆಯಲ್ಲ ಸರ್, ಕಾರಣಕ್ಕೆ ಅಲ್ಲ ಸರ್, ಪರ್ಸನಲ್ ಆಗಿ ಹೇಳಂಗಿದ್ರೆ ಇನ್ ಮತ್ತೆ ಮೀಡಿಯಾದಲ್ಲಿ ಹೇಳೋದಿಲ್ಲ ಸರ್. ಸರ್ ಅಂದ್ರೆ ನಿಮಗೆ BJP ಅವ್ರು ಅದ್ರಿಕೊಂತೀರ ಅಂತ ಅರ್ಥನಾ ಸರ್ ಈಗ ಅದು? ಅಲ್ಲ ಅವ್ರ ಹೆಸರು ಸರ್ ಅವ್ರ ಹೆಸರು ಒಂದು ಹೇಳಿ ಕನ್ಕ್ಲೂಷನ್ ಮಾಡಿಬಿಡಿ ಇದನ್ನ ಹೇಳಿ ಸರ್. ಎನ್ಕ್ವೈರಿ ಮಾಡ್ರಿ, SP ನಿನ್ನೆ ಕಾಲ್ ಲಿಸ್ಟ್ ತೆಗಿಸ್ರಿ, ಯಾರು ಫೋನ್ ಬಂದಂತ ನಿಮಗೆ ಗೊತ್ತಾಗ್ತದೆ. ನಾನು ಯಾರ ಹೆಸರು ಹೇಳಿದ್ರೆ ಏನು ತನಿಖೆನ ಡೈವರ್ಟ್ ಮಾಡ್ದಂಗೆ ಆಗ್ತದೆ. ನೀವು ನಿನ್ನೆ ಕಾಲ್ ಲಿಸ್ಟ್ ಏನು, ನಾನೇನು ಜಾಸ್ತಿ ಏನು ಕೇಳ್ತಾರ, ನಿನ್ನೆ ಇವ್ರೇನು ಎಲ್ಲರೂ ಸ್ಟ್ರೈಕ್ ಕುಂತಿದ್ರು. ಆ ಕುಂತ ಸಂದರ್ಭದಲ್ಲಿ SP ಗೆ ಯಾವ ಪ್ರಭಾವಿ ಸಚಿವರ ಫೋನ್ ಬಂದಿತ್ತು ಅಂತ ಕಾಲ್ ಲಿಸ್ಟ್ ತೆಗಿಸ್ಬಿಟ್ರೆ ಆನ್ಸರ್